ಅರಣ್ಯಕಾಂಡ ಅಧ್ಯಾಯ 29. ತುತ್ತೂರಿಗಳ ಧ್ವನಿಯಿಂದ ಪ್ರಕಟವಾಗುವ 7ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ನೀವು ಯಾವ ಉದ್ಯೋಗವನ್ನು ನಡೆಸದೆ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಅದರಲ್ಲಿ ನೀವು ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 7 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ಧಾನ್ಯ ನೈವೇದ್ಯಕ್ಕಾಗಿ ಆ ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಒಂದೊಂದು ಕುರಿಗೆ 3 ಸೇರು, ಈ ಮೇರೆಗೆ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ತಂದು ಸಮರ್ಪಿಸಬೇಕು. ಅಮಾವಾಸ್ಯೆಯಲ್ಲಿಯೂ ದಿನಂಪ್ರತಿಯೂ ಮಾಡಬೇಕಾದ ಸರ್ವಾಂಗ ಹೋಮಗಳನ್ನು, ಅವುಗಳಿಗೆ ನೇಮಕವಾದ ಧಾನ್ಯದ್ರವ್ಯ ಪಾನದ್ರವ್ಯ ನೈವೇದ್ಯಗಳನ್ನು ಮಾತ್ರವಲ್ಲದೆ ಮೇಲೆ ಕಂಡ ಯಜ್ಞಗಳನ್ನು ಹೆಚ್ಚಾಗಿ ಮಾಡಬೇಕು. ಅವು ಯೆಹೋವನಿಗೆ ಸುಗಂಧ ಹೋಮವಾಗಿರುವವು. ಉಪವಾಸಾಚರಣೆಯ 7ನೆಯ ತಿಂಗಳಿನ 10ನೇ ದಿನದಲ್ಲಿ ನೀವು ಯಾವ ಕೆಲಸವನ್ನು ಮಾಡದೆ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೀವು ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 7 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ಧಾನ್ಯ ನೈವೇದ್ಯಕ್ಕಾಗಿ ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಕುರಿಯೊಂದಕ್ಕೆ 3 ಸೇರು, ಈ ಮೇರೆಗೆ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ತಂದು ಸಮರ್ಪಿಸಬೇಕು. ಆ ದಿನಕ್ಕೆ ನೇಮಕವಾದ ದೋಷ ಪರಿಹಾರಕ ಯಜ್ಞ ನಿತ್ಯ ಸರ್ವಾಂಗ ಹೋಮ, ಇದರ ಧಾನ್ಯ ದ್ರವ್ಯ ಪಾನದ್ರವ್ಯ ನೈವೇದ್ಯಗಳು ಇವುಗಳನ್ನಲ್ಲದೆ ಮೇಲೆ ಕಂಡ ಯಜ್ಞಗಳನ್ನು ಹೆಚ್ಚಾಗಿ ಸಮರ್ಪಿಸಬೇಕು. 7ನೆಯ ತಿಂಗಳಿನ 15ನೆಯ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೀವು ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಕೂಡದು. ಆ ದಿನ ಮೊದಲುಗೊಂಡು 7 ದಿನಗಳವರೆಗೆ ಯೆಹೋವನಿಗೆ ಉತ್ಸವವನ್ನು ಆಚರಿಸಬೇಕು. ಆ ದಿನದಲ್ಲಿ ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯ ದ್ರವ್ಯ ಪಾನದ್ರವ್ಯ ನೈವೇದ್ಯಗಳನ್ನು ಮಾತ್ರವಲ್ಲದೆ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮಕ್ಕಾಗಿ 13 ಹೋರಿಗಳನ್ನು, 2 ಟಗರುಗಳನ್ನು, 14 ಪೂರ್ಣಾಂಗವಾದ ವರ್ಷದ ಕುರಿಗಳನ್ನು, ಧಾನ್ಯ ನೈವೇದ್ಯಕ್ಕಾಗಿ ಪ್ರತಿಯೊಂದು ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಕುರಿಗೆ 3 ಸೇರು, ಈ ಮೇರೆಗೆ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ತಂದು ಸಮರ್ಪಿಸಬೇಕು. ಆ ಉತ್ಸವದ 2ನೇ ದಿನದಲ್ಲಿ ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ ಸರ್ವಾಂಗ ಹೋಮಕ್ಕಾಗಿ 12 ಹೋರಿ, 2 ಟಗರು, 14 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ಸಮರ್ಪಿಸಬೇಕು. 3ನೇ ದಿನದಲ್ಲಿ ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ 11 ಹೋರಿ, 2 ಟಗರು, 14 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ಸಮರ್ಪಿಸಬೇಕು. 4ನೆಯ ದಿನದಲ್ಲಿ ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ 10 ಹೋರಿ, 2 ಟಗರು, 14 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ಸಮರ್ಪಿಸಬೇಕು. 5ನೆಯ ದಿನದಲ್ಲಿ ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ 9 ಹೋರಿ, 2 ಟಗರು, 14 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ಸಮರ್ಪಿಸಬೇಕು. 6ನೆಯ ದಿನದಲ್ಲಿ ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ 8 ಹೋರಿ, 2 ಟಗರು, 14 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ಸಮರ್ಪಿಸಬೇಕು.
7ನೇ ದಿನದಲ್ಲಿ ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ 7 ಹೋರಿ, 2 ಟಗರು, 14 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತವನ್ನು ಸಮರ್ಪಿಸಬೇಕು. 8ನೇ ದಿನದಲ್ಲಿ ದೇವಾರಾಧನೆಗೆ ಸಭೆ ಕೂಡಬೇಕು. ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಕೂಡದು. ನೀವು ನಿತ್ಯ ಸರ್ವಾಂಗ ಹೋಮವನ್ನು, ಅದಕ್ಕೆ ನೇಮಕವಾದ ಧಾನ್ಯದ್ರವ್ಯ ಪಾನದ್ರವ್ಯಗಳನ್ನು ಮಾತ್ರವಲ್ಲದೆ ಯೆಹೋವನಿಗೆ ಸುಗಂಧಕರ ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 7 ಪೂರ್ಣಾಂಗವಾದ ವರ್ಷದ ಕುರಿ ಇವುಗಳನ್ನು, ನೈವೇದ್ಯಕ್ಕಾಗಿ ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತವನ್ನು ಸಮರ್ಪಿಸಬೇಕು. ನೀವು ಕಾಣಿಕೆಯಾಗಿ ಆಗಲಿ ಹರಕೆಯನ್ನು ತೀರಿಸುವುದಕ್ಕಾಗಿ ಆಗಲಿ ಮಾಡುವ ಸರ್ವಾಂಗ ಹೋಮ, ಧಾನ್ಯದ್ರವ್ಯ ನೈವೇದ್ಯ, ಪಾನದ್ರವ್ಯಾರ್ಪಣೆ, ಸಮಾಧಾನ ಯಜ್ಞ ಇವುಗಳನ್ನಲ್ಲದೆ ಹಬ್ಬಗಳ ದಿನಗಳಲ್ಲಿ ಮೇಲೆ ಸೂಚಿಸಿರುವ ಯಜ್ಞಗಳನ್ನೂ ಹೆಚ್ಚಾಗಿ ಮಾಡಬೇಕು. ಯೆಹೋವನು ಮಾಡಿದ ಈ ಎಲ್ಲ ಆಜ್ಞೆಗಳನ್ನು ಮೋಶೆ ಇಸ್ರಾಯೇಲ್ಯರಿಗೆ ತಿಳಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈಗ ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಅಧ್ಯಯನ ಅರಣ್ಯಕಾಂಡ 29ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 29. 28ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ಸುಮಾರು 8 ವಿಧವಾದ ಹಬ್ಬಗಳು, ಆಚರಣೆಗಳು, ಉತ್ಸವಗಳು ಮತ್ತು ಇದರಲ್ಲಿ ಕೆಲವು ಕ್ರಮಗಳನ್ನು ದೇವರು ತರುವಾಗ ನಿಮಗೇನು ಅನ್ನಿಸ್ತದೆ ಪ್ರಿಯ ವೀಕ್ಷಕರೇ? ಯಾಕೆ ದೇವರು ಇವುಗಳನ್ನೆಲ್ಲ ತಂದಿರಬೇಕು? ಯಾಕೆ ಮತ್ತೆ ಮತ್ತೆ ನೆನಪಿಸಬೇಕು? ಇದಕ್ಕೆ ಒಂದು ಕಾರಣವನ್ನು ಈಗ ಸದ್ಯದಲ್ಲಿ ಯೋಚಿಸಬಹುದು. ಅದೇನೆಂದರೆ, ಈ ದೇವರೊಂದಿಗಿರುವಂಥ ಈ ಆತ್ಮಿಕ ಜೀವನ ಅದು ಕೇವಲ ನಿರುತ್ಸಾಹದ, ಅಂದರೆ ಬೋರಿಂಗ್ ಆಗಿರುವಂಥ ಒಂದು ಜೀವನ ಅಲ್ಲ. A.W. ಟೋಸರ್ ಎಂಬಂಥ ಭಕ್ತರು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ದೇವರು ಜೀವಿಸುವುದಕ್ಕೆ ಅಥವಾ ಜೀವನ ಮಾಡುವುದಕ್ಕೆ ಬಹಳ ಅನುಕೂಲವಾದವನು ಎಂಬುದಾಗಿ, ಅಥವಾ ದೇವ್ರ ಜೊತೆಗೆ ನಾವು ಜೀವನ ಮಾಡುವುದು ಸುಲಭ, ಈಸಿ ಎಂಬಂಥ ಮಾತನ್ನು ಹೇಳಿದ್ದಾರೆ. ಯಾಕಂತೇಳಿದರೆ, ಸೈತಾನನು ಅಥವಾ ಧಾರ್ಮಿಕರು ದೇವರ ವಿಷಯದಲ್ಲಿ ಇರುವಂಥ ಒಂದು ಸಂಬಂಧ ಅದು ನಿರುತ್ಸಾಹವುಳ್ಳದು, ಬೋರಿಂಗ್ ಆಗಿರುವಂಥದ್ದು. ದೇವರೊಂದಿಗಿರುವಂಥ ಈ ಅನುಭವಗಳು ಅದು ನಿರುತ್ಸಾಹ ಅಷ್ಟೇ ಅಲ್ಲ, ಅದು ಬಹಳ ಯಾಂತ್ರಿಕವಾದದ್ದು, ಅದು ಪದ್ಧತಿಯುಳ್ಳದ್ದು, ಬೇಸರವುಳ್ಳದ್ದು, ಭಾರವುಳ್ಳದ್ದು, ಸಂತೋಷವಿಲ್ಲದ್ದು ಎಂಬಂಥ ಒಂದು ವರ್ಣನೆ ದೇವರ ಬಗ್ಗೆ, ದೇವರ ಕಾರ್ಯಗಳ ಬಗ್ಗೆ ಸಾಮಾನ್ಯವಾಗಿ ವೈರಿ ಅಥವಾ ಕೆಲವು ಒಳ್ಳೆ ಉದ್ದೇಶ ಇರುವಂಥ ಪ್ರಸಂಗಿಗಳೇ ಆ ರೀತಿಯಾಗಿ ದೇವರ ಬಗ್ಗೆ ಮಾಡಿದ್ದಾರೆ. ನಾನು ಕೂಡ ಮಾಡಿದ್ದೇನೆ. ಯಾಕೆಂದರೆ ಒಳ್ಳೆಯ ಉದ್ದೇಶದಿಂದ ದೇವರ ವಿಷಯದಲ್ಲಿ ಖಡಾಖಂಡಿತವಾದಂಥ ಕೆಲವು ವಿಷಯಗಳನ್ನು ಹೇಳುವಾಗ ಜನರಿಗೆ ಅದು ಹೆದರಿಕೆ ಆಗಿಬಿಡ್ತದೆ, ಜನರಿಗೆ ಅದು ಬೋರಿಂಗ್ ಆಗಿಬಿಡ್ತದೆ, ಬೇಸರ ಆಗಿಬಿಡ್ತದೆ, ಮತ್ತು ದೇವರೇ ಬೇಡ ಅಂತ ಕೂಡ ಜನರಿಗೆ ಒಂದು ಮನಸ್ಸು ಬಂದುಬಿಡ್ತದೆ. ಆದುದರಿಂದ ದೇವರು 28ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ಈ ಆತ್ಮಿಕ ಜೀವನ ಅನ್ನುವಂಥದ್ದು ಬೋರಿಂಗ್ ಜೀವನ ಅಲ್ಲ, ನಿರುತ್ಸಾಹದ ಜೀವನ ಅಲ್ಲ,
ಅದು ಸಂತೋಷದ ಅದು ಜೀವನ, ಅದು ಹಬ್ಬದ ಜೀವನ, ಅದು ಆಚರಣೆಯ ಜೀವನ, ಅದು ಎಕ್ಸೈಟೆಡ್ ಆಗಿರುವಂಥ ಒಂದು ಜೀವನ, ಅಂದರೆ ಕುತೂಹಲಕಾರಿಯಾದಂಥ ಜೀವನ, ಅದು ಚಲಿಸುವ ಆ್ಯಕ್ಷನ್ ಫುಲ್ಲಾಗಿರುವಂಥ, ಅಂದರೆ ಆ್ಯಕ್ಷನ್ ತುಂಬಿರುವಂಥ ಒಂದು ಜೀವನ. ಹೌದು, ತಿಳಿಸುವುದಕ್ಕಾಗಿ ದೇವರು ನೀವು ಸರ್ವಾಂಗ ಹೋಮ ಅರ್ಪಿಸಿರಿ, ಧಾನ್ಯ ನೈವೇದ್ಯವನ್ನು ಅರ್ಪಿಸಿರಿ, ಪಾನ ದ್ರವ್ಯಾರ್ಪಣೆಯನ್ನು ನೀವು ಅರ್ಪಿಸಿರಿ, ಸಬ್ಬತ್ ದಿನ ಅದನ್ನು ಆಚರಿಸಿರಿ, ಅಮಾವಾಸ್ಯೆ, ಪಸ್ಕ ಹಬ್ಬ ಅಥವಾ ಪ್ರಥಮ ಫಲಾರ್ಪಣೆ ಇವುಗಳನ್ನೆಲ್ಲ ತಗೊಂಡು ನೆನಪಿಗೆ ತಂದುಕೊಳ್ರಿ. ಇವುಗಳನ್ನು ಆಚರಿಸುವಾಗ ಕೆಲವು ಸರಿ ಮಕ್ಕಳು ಕೇಳ್ಬೋದು, ಏನಿದು ಈ ಹಬ್ಬ ಯಾಕೆ ಇದನ್ನು ಮಾಡ್ತಿದ್ದೀವಿ ಪಪ್ಪ ಮಮ್ಮಿ ಅಂತ ಕೇಳುವಾಗ, ಇಲ್ಲ ಇದರ ಅರ್ಥ ಹೀಗಿದೆ, ದೇವರು ಇದನ್ನು ಈ ರೀತಿಯಾಗಿ ಮಾಡಂತ ಹೇಳಿದರು, ನಮ್ಮ ಪಿತೃಗಳ ವಿಷಯದಲ್ಲಿ ದೇವರು ಈ ರೀತಿಯಾಗಿ ಹೇಳಿದರು, ದೇವರ ವಾಕ್ಯದಲ್ಲಿ ದೇವರು ಹೀಗೆ ಹೇಳಿದ್ದಾರೆ, ಅದಕ್ಕೆ ನಾವು ಮಾಡ್ತೇವೆ, ಮಾತಾಡ್ತಿದ್ದೇವೆ, ಅದನ್ನು ಪಾಲಿಸ್ತೇವೆ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಅಥವಾ ಹಿರಿಯರು ಮಕ್ಕಳಿಗೆ ಅಥವಾ ಯವನಸ್ಥರಿಗೆ ಇದನ್ನು ಒಂದು ಡ್ರಾಮ್ಯಾಟಿಕ್ ಆಗಿ, ನಾಟಕೀಯವಾಗಿ ಅಥವಾ ಕಾರ್ಯರೂಪದಲ್ಲಿ ಅಥವಾ ಕೃತ್ಯ ರೂಪದಲ್ಲಿ ಅಥವಾ ಸೃಷ್ಟಿಯಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಜನರಿಗೆ ಒಂದು ಡೆಮೋ ಕೊಡ್ಬೋದು, ಅದರ ಬಗ್ಗೆ ಹೇಳ್ಬೋದು ಅಂತ ದೇವರು ಈ ಮಾತುಗಳನ್ನೆಲ್ಲ ತನ್ನ ವಾಕ್ಯದಲ್ಲಿ ತನ್ನ ಜನರಿಗೋಸ್ಕರವಾಗಿ ಬರೆದಿಟ್ಟಿದ್ದಾನೆ. ಯಾಕಂದರೆ ಅನಂತರ ಇದು ಒಂದೊಂದಕ್ಕೂ ಕೂಡ ಒಂದು ಅರ್ಥ ಇದೆ. ಆ ಅರ್ಥಪೂರ್ವಕವಾಗಿ ಅರ್ಥವನ್ನು ನಾವು ತಿಳ್ಕೊಂಡು ಅರ್ಥ ಅನ್ವಯಿಸಿಕೊಂಡು ಬಾಳ್ಬೇಕಂತ ದೇವರು ಇಷ್ಟಪಡ್ತಾನೆ ರೀ. ಅದನ್ನೇ 28ನೇ ಅಧ್ಯಾಯದಲ್ಲಿ ದೇವರು ಕೆಲವು 8 ವಿಧವಾದಂಥ ಹಬ್ಬಗಳು, ಆಚರಣೆಗಳು ಆತನು ಹೇಳಿಬಿಟ್ಟು ಅದನ್ನೇ ಮುಂದುವರಿಸ್ತಾನೆ ದೇವರು ಮೋಶೆ ಮುಖಾಂತರವಾಗಿ 29ನೇ ಅಧ್ಯಾಯದಲ್ಲಿ. 29ನೇ ಅಧ್ಯಾಯವನ್ನು ಓದುವಾಗ ನನ್ನ ಗಮನಕ್ಕೆ ಸೆಳೆದಂಥ ಕೆಲವು ಮಾತುಗಳು ಏನಂದರೆ, ಸಮರ್ಪಿಸಬೇಕು 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 ಎಂಬಂಥ ಪದ ಬಹಳಷ್ಟು ಸಾರಿ ಈ ಒಂದು ಅಧ್ಯಾಯದಲ್ಲಿ ಬಂದಿದೆ. ಉದಾಹರಣೆಗೆ 11ನೇ ವಚನ ಸಮರ್ಪಿಸಬೇಕು 2 ಸಾರಿ, ಮತ್ತು ಹಾಗೆ ಮುಂದುವರಿಸಿದರೆ 16ನೇ ವಚನ ಸಮರ್ಪಿಸಬೇಕು, 19ನೇ ವಚನ ಸಮರ್ಪಿಸಬೇಕು, 22ನೇ ವಚನ ಸಮರ್ಪಿಸಬೇಕು, 28ನೇ ವಚನ ಸಮರ್ಪಿಸಬೇಕು, 31ನೇ ವಚನ ಸಮರ್ಪಿಸಬೇಕು, 34ನೇ ವಚನ ಸಮರ್ಪಿಸಬೇಕು, 38ನೇ ವಚನ ಸಮರ್ಪಿಸಬೇಕು ಎಂಬಂಥ ಪದ ಸುಮಾರು ಸಾರಿ ಇಲ್ಲಿ ರಿಪೀಟ್ ಆಗಿದೆ, ಪುನರಾವರ್ತಿಸಲ್ಪಟ್ಟಿದೆ. ಹಾಗಾದರೆ 29ನೇ ಅಧ್ಯಾಯದಲ್ಲಿ ಅರಣ್ಯಕಾಂಡ 29, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 29, ಅದರಲ್ಲಿ ಇರುವಂಥ ವಿಷಯ ದೇವರು ಹೇಳಿದ್ದನ್ನು ಸಮರ್ಪಿಸಬೇಕು. ಸಮರ್ಪಿಸುವುದರ ಬಗ್ಗೆ ಈ ಅಧ್ಯಾಯ ಒಳಗೊಂಡಿದೆ. ಮತ್ತು ಹೇಗೆ ಸಮರ್ಪಿಸಬೇಕೆಂಬುದು ಕೂಡ ಇಲ್ಲಿ ಹೇಳಲಾಗಿದೆ. ಉದಾಹರಣೆಗೆ 6ನೇ ವಚನದಲ್ಲಿ ಹೆಚ್ಚಾಗಿ ಮಾಡಬೇಕು, ಮತ್ತು ಹಾಗೆ 39ನೇ ವಚನಕ್ಕೆ ಬಂದಾಗ ಹೆಚ್ಚಾಗಿ ಮಾಡಬೇಕು. ಇದನ್ನೇ 28ನೇ ಅಧ್ಯಾಯದಲ್ಲಿ ಕೂಡ ಅದೇ ಒಂದು ಪದ ಬರುವಂಥದ್ದಾಗಿದೆ. ಯಾಕಂತ ಹೇಳಿದರೆ ಹೆಚ್ಚಾಗಿ ಇದನ್ನು ಮಾಡಬೇಕಂತ 10ನೇ ವಚನದಲ್ಲಿ 28:10 ದೇವರು ಹೆಚ್ಚಾಗಿ ಹೆಚ್ಚಾಗಿ ಅಂತ ಹೇಳುವಾಗ ದೇವರು ನಮಗೆ ಮಾಡಿದ್ದು ಹೆಚ್ಚಾಗಿಯೇ ಮಾಡಿದ್ದಾನೆ ರೀ. ಹಾಗಿರುವಾಗ ನಾವು ಕೂಡ ದೇವರಿಗೋಸ್ಕರ ಹೆಚ್ಚಾಗಿಯೇ ಮಾಡಬೇಕು. ಒಂದು ಆತ್ಮಿಕ ಜೀವನ ಇದೆ. ಅದು ಎಂಥದ್ದಂದರೆ, ಸಾಮಾನ್ಯವಾಗಿ ವಿಶ್ವಾಸಿಗಳು ಆತ್ಮಿಕ ಜೀವನವನ್ನು ಪಾಲಿಸ್ತಾರೆ. ಅದೇನಂತ ಹೇಳಿದರೆ, ಒಬ್ಬ ದೇವ್ರ ಸೇವಕರು ಅದರ ಬಗ್ಗೆ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನೆಂದರೆ ಮಿನಿಮಮ್ ಸ್ಪಿರಿಚುವಾಲಿಟಿ ಅಂತ ಹೇಳ್ಬಿಟ್ಟು, ಕನಿಷ್ಠ ಪಕ್ಷದ ಆತ್ಮಿಕತ್ವ. ಕನಿಷ್ಠ ಪಕ್ಷದ ಆತ್ಮಿಕತ್ವ ಅಂದರೆ ಎಷ್ಟು ಕಡಿಮೆ ಕೊಡಬೇಕು ದೇವರಿಗೆ, ಎಷ್ಟು ಕಡಿಮೆ ಮಾಡಬೇಕು ದೇವರಿಗೆ,
ಈಗ ಓದುವಂಥ ವಿಷಯಕ್ಕೆ ಬಂದಾಗ, ದೇವರ ವಾಕ್ಯವನ್ನು ಓದುವಂಥ ವಿಷಯಕ್ಕೆ ಬಂದಾಗ ಎಷ್ಟು ಕಡಿಮೆ, ಮಿನಿಮಮ್ ಎಷ್ಟು, 1 ಅಧ್ಯಾಯ ಓದಿದರೆ ಸಾಕು ಒಂದಿನಕ್ಕೆ. ಅಥವಾ ಈಗ ಬರ್ತಾ ಬರ್ತಾ ಭಾಳ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅನೇಕ ಜನರು. ಒಂದು ವಚನ, ಕೆಲವು ಸಾರಿ ಇದಕ್ಕೆ ತಕ್ಕಂತೆ ಕೆಲವು ಒಂದೇ ವಚನ ಓದುವಂಥ ಕ್ರಮ ಕೂಡ ಇದೆ. ಒಂದು ವಚನ ಓದಿಬಿಟ್ರೆ ಅವ್ರಿಗೊಂದು ಸಂತೃಪ್ತಿ. ಅದು ಮಾಡಬಾರ್ದಂತಲ್ಲ, ಆ ಥರ ಮಾಡುವಂಥದ್ದು ಒಳ್ಳೆಯದೇ, ಆ ರೀತಿಯ ಅದು ಒಳ್ಳೆಯ ಪ್ರಾರಂಭನೇ. ಆದರೆ ಕನಿಷ್ಠ ಪಕ್ಷದ ಆತ್ಮಿಕತ್ವ ನಮಗೆ ಇರಬಾರ್ದು. ಮತ್ತು ಅದೇ ರೀತಿಯಾಗಿ ದೇವರಿಗೆ ಕೊಡುವ ವಿಷಯ ಬಂದಾಗ, ಕಾಣಿಕೆ ವಿಷಯ ಬಂದಾಗ ಕನಿಷ್ಠ ಪಕ್ಷ ಎಷ್ಟು ಕೊಡ್ಬೋದು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ಒಂದು ಸ್ವಲ್ಪವನ್ನೇ ನಾವು ಕೊಡ್ತೇವೆ. ಸರಿ, ಅದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಆದರೆ ಕೊಡುವುದರಲ್ಲಿ ಕೂಡ ಕನಿಷ್ಠ ಪಕ್ಷದ ಆತ್ಮಿಕತ್ವ ಬರಬಾರ್ದು. ಯಾಕಂದರೆ ದೇವರು ಹೆಚ್ಚಾಗಿ 6ನೇ ವಚನ, ಹೆಚ್ಚಾಗಿ 39ನೇ ವಚನ, ಹೆಚ್ಚಾಗಿ ಎಂಬ ಪದವನ್ನು ಮತ್ತೆ ಮತ್ತೆ ದೇವರು ಉಪಯೋಗಿಸೋದರಿಂದ ದೇವರು ಹೆಚ್ಚಾದದ್ದನ್ನು ನಮ್ಮಿಂದ ನಿರೀಕ್ಷಿಸ್ತಾನೆ. ಯಾಕಂದರೆ ದೇವರು ನಮಗೆ ಮಾಡಿದ್ದು ಹೆಚ್ಚಾದದ್ದೇ. ಈ ಬಗ್ಗೆ ಒಂದು ವಾಕ್ಯವನ್ನು ನಾನು ಓದಬೇಕಂತ ನನಗೆ ಅನಿಸ್ತದೆ. ಆ ವಾಕ್ಯ ರೋಮ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, ರೋಮ 8 ಮತ್ತು 32ನೇ ವಚನದಲ್ಲಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು, ಅಂದರೆ ಸ್ವಂತ ಮಗನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಯಾರು? ದೇವರು. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಹಾಗಾದರೆ ದೇವರು ಸ್ವಂತ ಮಗನನ್ನೇ ಅಂತ ಹೇಳುವಾಗ ಯೇಸು ಕ್ರಿಸ್ತನನ್ನೇ ತನ್ನ ಕಡೆಗೆ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರವಾಗಿ, ನನಗೋಸ್ಕರವಾಗಿ ಆತನನ್ನು ಕೊಟ್ಟಾಗ ಅದು ಹೆಚ್ಚಾಗಿ ಕೊಟ್ಟದ್ದನ್ನು ತೋರಿಸ್ತದೆ. ದೇವರು ಪರಲೋಕದಲ್ಲಿರುವಂಥ ಒಂದು ಬಂಗಾರದ ಬೀದಿಯಿಂದ ಒಂದು 10 ಕಿಲೋ ಅಥವಾ 100 ಕಿಲೋ ಬಂಗಾರವನ್ನು ನಮಗೆ ಎಸೀಲಿಲ್ಲ. ದೇವರು 12 ವಿಧವಾದ ಫಲ, ಹಣ್ಣುಗಳಿದೆ, ಅದನ್ನು ಕೊಡಲಿಲ್ಲ. ದೇವರು ಕೊಟ್ಟದ್ದು ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನೇ ದೇವರು ನಮಗೆ ಕೊಟ್ಟು ಬಿಟ್ಟನು. ಯೇಸು ಕ್ರಿಸ್ತನೇ ಕೊಟ್ಟ ಮೇಲೆ ಸಮಸ್ತವನ್ನು ದೇವರು ಕೊಡದೇ ಇರ್ತಾನೆ. ಆದ ಕಾರಣ ಈ ಅರಣ್ಯಕಾಂಡ 29ನೇ ವಚನದಲ್ಲಿ ದೇವರು ಇದನ್ನು ಸಮರ್ಪಿಸಬೇಕು, ಇದನ್ನು ಸಮರ್ಪಿಸಬೇಕು, ಇದನ್ನು ಸಮರ್ಪಿಸಬೇಕಂತೇಳಿ ಹೆಚ್ಚಾಗಿ ಅಂತ ಹೇಳುವಾಗ, ಹೆಚ್ಚಾಗಿ ಸಮರ್ಪಿಸಬೇಕಂತ ಹೇಳಿದಾಗ ಏನು ದೇವರು ಇಷ್ಟೊಂದು ಡಿಮ್ಯಾಂಡ್ ಮಾಡುವ ಹಾಗಿದೆಯಲ್ವಾ, ಅಥವಾ ಹಕ್ಕಾಗಿ ಕೇಳುವ ಹಾಗಿದೆಯಲ್ವ ಅಂತ ನಮಗೆ ಅನಿಸ್ಬೋದು. ಆದರೆ ಆತನಿಗೆ ಆ ಹಕ್ಕು ಇದೆ. ಸೃಷ್ಟಿಕರ್ತನಾದ ದೇವರಿಗೆ ಆ ಹಕ್ಕು ಇದೆ ನಮ್ಮಿಂದ ಕೇಳುವಂಥದ್ದು. ಆದರೆ ದೇವರು ನಮ್ಮಿಂದ ಹೆಚ್ಚಾಗಿ ಕೇಳೋದಿಲ್ಲ ರೀ. ಹೆಚ್ಚಾಗಿ ಅಂತ ಹೇಳಿದರೂ ಕೂಡ ಅದು ಕನಿಷ್ಠನೇ. ಯಾಕಂದರೆ ದೇವರು ನಮಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡುವಾಗ ದೇವರು ನಮಗೆ ಕೊಡುವಂಥದ್ದು ಏನೂ ಇಲ್ಲ, ಭಾಳ ಕಡಿಮೆ. ದೇವರು ನಮಗೆ ಸ್ವಂತ ಮಗನನ್ನೇ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಈ 29ನೇ ವಚನದಲ್ಲಿ ಪುನರಾವರ್ತಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಬೈಬಲನ್ನು ನಾವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಂದ್ರೆ, ಒಂದು ಅಧ್ಯಾಯದಲ್ಲಿ ಹೆಚ್ಚಾಗಿ ರಿಪೀಟ್ ಆಗುವಂಥ ಪದಗಳು ಏನು? ಒಂದು, ಸಮರ್ಪಿಸಬೇಕು. ಎರಡನೇದು ನಿತ್ಯ ಸರ್ವಾಂಗ ಹೋಮ. ಮೂರನೇದು ಮತ್ತೆ ಸುವಾಸನೆ. ನಾಲ್ಕನೇದು ದೋಷ ಪರಿಹಾರಕ ಯಜ್ಞ ಅಂತ ಹೇಳ್ಬಿಟ್ಟು, ಆ ನಂತರ 5ನೇದು ದೇವರು ಇನ್ನೊಂದು ಪದವನ್ನು 29ನೇ ವಚನದಲ್ಲಿ ಅಟ್ಲೀಸ್ಟ್ ಒಂದು 3-4 ಸಾರಿ ಆದರೂ ಬರ್ತದೆ. ಅದು ಏನಂತ ಹೇಳಿದರೆ, ನೀವು ಯಾವ ಉದ್ಯೋಗವನ್ನು ನಡೆಸದೆ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 2ನೇ ವಚನ, ಯಾವ ಉದ್ಯೋಗವನ್ನು ನಡೆಸದೆ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 7ನೇ ವಚನ, ನೀವು ಯಾವ ಕೆಲಸವನ್ನು ಮಾಡದೆ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 7ನೇ ವಚನ. ಮತ್ತು
ಹಾಗೆ ಮುಂದೆ ಬರೆದರೆ 12ನೇ ವಚನದಲ್ಲಿ ಅರಣ್ಯಕಾಂಡ 29:12, ನಂಬರ್ಸ್ 29:12, ನೀವು ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಕೂಡದು ಮತ್ತು ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಇನ್ನೊಂದು ಸರಿ ಕೂಡ ಇದೆ 35ನೇ ವಚನ ನೀವು ಓದುವುದಾದರೆ, ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಕೂಡದು, ನೀವು ಆ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಹಾಗಾದರೆ ದೇವರು 2 ವಿಷಯವನ್ನು ರಿಪೀಟ್ ಮಾಡ್ತಾ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 4 ಸಾರಿ ಬಂದಾಗ ಅದರಲ್ಲಿ 2 ವಿಷಯಗಳು ಅಡಕವಾಗಿದೆ. ಅದಕ್ಕೆ 4 × 2 8 ವಿಷಯಗಳು ಇದರಲ್ಲಿ ಅಡಕವಾಗಿದೆ. 8ಅನ್ನು ನಾವು 2 ಭಾಗವನ್ನಾಗಿ ಮಾಡೋದಾದರೆ ಮುಖ್ಯವಾದ ವಿಷಯ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಯಾವ ಕೆಲಸ ಮಾಡಬೇಡ್ರಿ, ಸಭೆಯಾಗಿ ಕೂಡಿ ಬನ್ನಿರಿ. ಯಾವ ಕೆಲಸ ಮಾಡಬೇಡ್ರಿ, ಸಭೆ ಕೂಡಬೇಕು. ಯಾವ ಕೆಲಸ ಮಾಡಬೇಡ್ರಿ, ಸಭೆಯಾಗಿ ಬನ್ನಿರಿ, ಅನ್ಯೋನ್ಯತೆಯಾಗಿ ಬನ್ನಿರಿ, ಒಂದು ಗುಂಪಾಗಿ ಬನ್ನಿರಿ, ಒಂದು ತಂಡವಾಗಿ ಬನ್ನಿರಿ. ಇದು ದೇವರ ಮನಸ್ಸು. ಪ್ರಿಯ ವೀಕ್ಷಕರೇ, ದೇವರ ಅಪೇಕ್ಷೆ ಪಡುವಂಥದ್ದು ಏನಂದರೆ, ಎಲ್ಲ ಕೆಲಸ ಎಲ್ಲ ಹಾಲ್ಟ್ ಮಾಡಿಬಿಟ್ಟು, ಎಲ್ಲ ಕೆಲಸವನ್ನು ನಿಲ್ಲಿಸ್ಬಿಟ್ಟು ನನ್ನನ್ನು ನೆನಪು ಮಾಡಿಕೊಡ್ರಿ, ನನ್ನನ್ನು ಧ್ಯಾನಿಸ್ರಿ, ನನಗೆ ಸಮಯ ಕೊಡ್ರಿ, ನನ್ನನ್ನು ನೋಡ್ರಿ, ನನ್ನ ಆಲಯಕ್ಕೆ ಬನ್ನಿರಿ, ನನ್ನ ಮಾತನ್ನು ಕೇಳ್ರಿ, ನನ್ನ ಪ್ರಸನ್ನತೆಯನ್ನು ಅನುಭವಿಸ್ರಿ. ಇದನ್ನೇ ದೇವರು ತನ್ನ ಮನಸ್ಸಿನಿಂದ ಬಿಚ್ಚಿ ಹೇಳುವವನಾಗಿದ್ದಾನ್ರಿ. ಆದ ಕಾರಣ 29ನೇ ಅಧ್ಯಾಯದಲ್ಲಿ ದೇವರು ತನ್ನ ಜನರಿಂದ ಅಪೇಕ್ಷೆ ಪಡುವಂಥದ್ದು ಏನೂ ಕೆಲಸ ಮಾಡದೆ ಸಭೆಯಾಗಿ ಕೂಡಿ ಬರಬೇಕು. ಅಷ್ಟೇ ಅಲ್ಲ, ಬಂದು ಆತನು ಹೇಳಿದಂಥದ್ದನ್ನು ಸಮರ್ಪಿಸಬೇಕು. ಅಷ್ಟೇ ಅಲ್ಲ, ಅದನ್ನು ಹೆಚ್ಚಾಗಿಯೇ ಸಮರ್ಪಿಸಬೇಕು. ಅಷ್ಟೇ ಅಲ್ಲ, ಅದನ್ನು ಆತನು ಹೇಳಿದ ರೀತಿಯಲ್ಲಿ ಸಮರ್ಪಿಸಬೇಕು. ಇಷ್ಟ ಬಂದ ಹಾಗೆ ಎಲ್ಲಾದರೂ ಸಮರ್ಪಿಸೋದಲ್ಲ, ಹೇಗಾದರೂ ಸಮರ್ಪಿಸೋದಲ್ಲ. ಆತನು ಬಯಸುವಂಥದ್ದು ಆತನು ಹೇಳಿದ ಪ್ರಕಾರವಾಗಿ ಆತನಿಗೆ ಸಮರ್ಪಿಸಬೇಕು. ಇದರ ನಿಮಿತ್ತವಾಗಿ, ಇದರ ಫಲವಾಗಿ ಆಗುವಂಥದ್ದು ಏನು? ಕೆಲಸ ಮಾಡಬಾರ್ದು, ಸಭೆಯಾಗಿ ಕೂಡಿ ಬರಬೇಕು, ದೇವರು ಬಯಸಿದ್ದನ್ನು ಅರ್ಪಿಸಬೇಕು, ಸಮರ್ಪಿಸಬೇಕು, ಪ್ರತಿನಿತ್ಯ ಅದನ್ನು ಮಾಡಬೇಕು, ಹೆಚ್ಚಾಗಿ ಇದನ್ನು ಮಾಡಬೇಕು ಆತನು ಹೇಳಿದ ಸ್ಥಳದಲ್ಲಿ. ಇದರಿಂದ ದೇವರು ಬಯಸುವಂಥದ್ದೇನು, ದೇವರ ಉದ್ದೇಶ ಏನು? ಒಂದೇ ಮಾತಿನಲ್ಲಿ ಹೇಳ್ತೀನಿ, ಅದೇನಂತ ಹೇಳಿದ್ರೆ, ದೇವರಿಗೂ ನಮಗೂ ಹತ್ತಿರ ಸಂಬಂಧ ಇರಬೇಕು. ಇದೇ ದೇವರು ಬಯಸೋದು. ಎಂಡ್ ಆಫ್ ದ ಡೇ ಹೇಳ್ತಾರಲ್ಲ, ಅಂತಿಮದಲ್ಲಿ, ದಿನದ ಅಂತಿಮದಲ್ಲಿ ದೇವರಿಗೆ ನಾವು ಹತ್ತಿರವಾಗಬೇಕು, ನನ್ನ ಜನರು ನನಗೆ ಹತ್ತಿರವಾಗಬೇಕು. ಇದೇ ದೇವರು ಬಯಸುವಂಥದ್ದು. 29ನೇ ಅಧ್ಯಾಯ ಅರಣ್ಯಕಾಂಡವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟೇ ಅಲ್ಲ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 29. And in the 7th month, on the 1st day of the month, ye shall have an holy convocation. Ye shall do no servile work. It is a day of blowing the trumpets unto you. And ye shall offer a burnt offering for a sweet savor unto the Lord, 1 young bullock, 1 ram, and 7 lambs of the first year without blemish. And their meat offering shall be of flour mingled with oil, 3/10 deals for a bullock, and 2/10 deals for a ram, and 1/10 deal for 1 lamb throughout the 7 lambs. 1 kid of the goats for a sin offering, to make an atonement for you. Beside the burnt offering of the month, and his meat offering, and the daily burnt offering, and his meat offering, and their drink offerings, according unto their manner, for a sweet savor, a sacrifice made by fire unto the Lord. And ye shall have on the 10th day of this 7th month an holy convocation, and ye shall afflict your souls. Ye shall not do any work therein. But ye shall offer a burnt offering unto the Lord for a sweet savor, 1 young bullock, 1 ram, and 7 lambs of the first year. They shall be unto you without blemish. And their meat offering shall be of flour mingled with oil, 3/10 deals to a bullock, and 2/10 deals to 1 ram, a several tenth deal for 1 lamb throughout the 7 lambs.
1 kid of the goats for a sin offering, beside the sin offering of atonement, and the continual burnt offering, and the meat offering of it, and their drink offerings. And on the 15th day of the 7th month ye shall have an holy convocation. Ye shall do no servile work, and ye shall keep a feast unto the Lord 7 days. And ye shall offer a burnt offering, a sacrifice made by fire of a sweet savour unto the Lord, 13 young bullocks, 2 rams, and 14 lambs of the first year. They shall be without blemish. And their meat offering shall be of flour mingled with oil, 3/10 deals unto every bullock of the 13 bullocks, 2/10 deals to each ram of the 2 rams, and a several tenth deal to each lamb of the 14 lambs, and 1 kid of goats for a sin offering, beside the continual burnt offering, his meat offering, and his drink offering. And on the 2nd day ye shall offer 12 young bullocks, 2 rams, 14 lambs of the first year without spot, and their meat offering and their drink offerings for the bullocks, for the rams, and for the lambs, shall be according to their number after the manner. And 1 kid of the goats for a sin offering, beside the continual burnt offering, and the meat offering thereof, and their drink offerings. And on the 3rd day 11 bullocks, 2 rams, 14 lambs of the first year without blemish, and their meat offering and their drink offerings for the bullocks, for the rams, and for the lambs, shall be according to their number after the manner. And 1 goat for a sin offering, beside the continual burnt offering, and his meat offering, and his drink offering. And on the 4th day 10 bullocks, 2 rams, and 14 lambs of the first year without blemish. Their meat offering and their drink offerings for the bullocks, for the rams, and for the lambs, shall be according to their number after the manner. And 1 kid of the goats for a sin offering, beside the continual burnt offering, his meat offering, and his drink offering. And on the 5th day 9 bullocks, 2 rams, and 14 lambs of the first year without spot. And their meat offering and their drink offerings for the bullocks, for the rams, and for the lambs, shall be according to their number after the manner. And 1 goat for a sin offering, beside the continual burnt offering, and his meat offering, and his drink offering. And on the 6th day 8 bullocks, 2 rams, and 14 lambs of the first year without blemish, and their meat offering and their drink offerings for the bullocks, for the rams, and for the lambs, shall be according to their number after the manner. And 1 goat for a sin offering, beside the continual burnt offering, his meat offering, and his drink offering. And on the 7th day 7 bullocks, 2 rams, and 14 lambs of the first year without blemish, and their meat offering and their drink offerings for the bullocks, for the rams, and for the lambs, shall be according to their number after the manner. And 1 goat for a sin offering, beside the continual burnt offering, his meat offering, and his drink offering. On the 8th day ye shall have a solemn assembly. Ye shall do no servile work therein. But ye shall offer a burnt offering, a sacrifice made by fire, of a sweet savour unto the Lord, 1 bullock, 1 ram, 7 lambs of the first year without blemish. Their meat offering and their drink offerings for the bullock, for the ram, and for the lambs, shall be according to their number after the manner. And 1 goat for a sin offering, beside the continual burnt offering, and his meat offering, and his drink offering. These things ye shall do unto the Lord in your set feasts, beside your vows, and your freewill offerings, for your burnt offerings, and for your meat offerings, and for your drink offerings, and for your peace offerings. And Moses told the children of Israel according to all that the Lord commanded Moses.